ಹರೇ ಕೃಷ್ಣ. ಈ ಮಕರ ಸಂಕ್ರಾಂತಿ ದಿನ ಸಮುದ್ರ ತೀರದಲ್ಲಿ ಕುಳಿತುಕೊಂಡು ಈ ವಿಶಾಲ ಸಮುದ್ರ ನೋಡ್ತಾ ಇದ್ರೆ ನನಗೆ ನೆನಪಿಗೆ ಬರೋ ಕತೆ, ಒಂದು ಪವಿತ್ರ ಕತೆ ನೆನಪಿಗೆ ಬರ್ತದೆ. ಅದೇನಂದ್ರೆ ಗಂಗಾ ಸಾಗರದ ಕತೆ. ಈ ಆಳವಾದ ಅಲೆಗಳ ಶಬ್ದದಲ್ಲಿ ನನಗೆ ಕೇಳಿಸೋದು ತಪಸ್ಸಿನ ಶಕ್ತಿ. ಈ ಸಮುದ್ರ ಎಷ್ಟು ಆಳವಾಗಿದೆ ಅಷ್ಟರಲ್ಲಿ ನನಗೆ ಕಾಣಿಸೋದು ಹರಿಭಕ್ತಿ. ಇದೆರಡರದ ಮಧ್ಯೆ ನೆನಪಿಗೆ ಬರೋದು ಪಿತೃಭಕ್ತಿ. ಹಾಗೆ ಈ ಮಕರ ಸಂಕ್ರಾಂತಿ ದಿನ ಹೇಳ್ತಾರೆ, ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ, ಮತ್ತೆ ಉತ್ತರಾಯಣ ಪ್ರಾರಂಭ ಆಗ್ತದೆ. ಹಾಗೆ ಈ ದಿನ ದೇವ ಕಾರ್ಯ ಅಥವಾ ದಾನ, ಸ್ನಾನ, ತರ್ಪಣಕ್ಕೆ ಶ್ರೇಷ್ಠವಾದ ದಿನ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮಕರ ಸಂಕ್ರಾಂತಿ ಅಂದರೆ ಇದು ಕೇವಲ ಒಂದು ಹಬ್ಬ ಅಲ್ಲ, ಇದು ಸತತವಾದ ಪ್ರಯತ್ನದ ಫಲ, ಹಾಗೆ ನಿಲ್ಲದ ತಪಸ್ಸಿನ ವಿಜಯ ಅಂತ ಹೇಳ್ತಾರೆ. ಭಗವಂತನ ಕೃಪೆ ಲೇಟ್ ಆದ್ರೂ ಬಟ್ ಸಿಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲದ್ರ ಜೊತೆಗೆ ನೆನಪಾಗೋದು ನನಗೆ ಗಂಗಾ ಸಾಗರದ ಕತೆ. ಸತ್ಯಯುಗದಲ್ಲಿ ಒಬ್ಬ ರಾಜ ಇದ್ದ, ಸಗರ ಮಹಾರಾಜ ಅಂತ. ಅವನು ಮಹಾನ್ ಚಕ್ರವರ್ತಿ. ಅವನಿಗಿಬ್ರು ಹೆಂಡತಿಯರಿದ್ರು. ಒಬ್ಬಳ ಹೆಸರು ಕೇಶಿನಿ ಮತ್ತು ಇನ್ನೊಬ್ಬಳು ಸುಮತಿ. ಸುಮತಿಗೆ 60,000 ಜನ ಗಂಡು ಮಕ್ಕಳಿದ್ರು. ಕೇಶಿನಿಗೆ ಒಬ್ಬನೇ ಮಗ ಇದ್ದ, ಅವನ ಹೆಸರು ಅಸಮಂಜಸ. ನಿಮಗೆ ಹೆಸರೇ ತೋರಿಸೋ ಥರ ಅಸಮಂಜಸ. ಅವನು ಸಣ್ಣದ್ರಿಂದನೂ ಕ್ರೂರ ಸ್ವಭಾವ ಇದ್ದ, ಜನರಿಗೆ ತುಂಬ ಅನ್ಯಾಯ ಮಾಡ್ತಿದ್ದ, ಪ್ರಜೆಗಳಿಗೆಲ್ಲ ಹಾನಿ ಮಾಡ್ತಿದ್ದ. ಸಗರ ಮಹಾರಾಜ ತುಂಬ ಬುದ್ಧಿ ಹೇಳಿ ನೋಡ್ದ, ಪನಿಷ್ಮೆಂಟ್ ಕೊಟ್ಟು ನೋಡ್ದ, ಏನು ಮಾಡಿದ್ರು ಅವನು ಒಳ್ಳೆ ದಾರಿಗೆ ಬರಲಿಲ್ಲ. ಪ್ರಜೆಗಳಿಗೆ ಹಾನಿ ಆಗಬಾರ್ದಂತ ಹೇಳಿ ಅವನೇನು ಮಾಡ್ದ, ಅವನನ್ನು ದೇಶ ಭ್ರಷ್ಟನ್ ಮಾಡಿ ದೇಶದಿಂದ ಹೊರಗಡೆ ಹಾಕ್ಬಿಟ್ಟ. ನಿಮಗೊತ್ತು, ಈಗಿನ ಜನಗಳ ರಾಜರು ಅಥವಾ ರಾಜಕಾರಣಿಗಳು ಏನು ಮಾಡ್ತಾರೆ, ತಮ್ಮ ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು, ಎಷ್ಟೇ ಜನಕ್ಕೆ ಹಾನಿ ಮಾಡಿದ್ರು ಪ್ರಾಬ್ಲಮ್ ಇಲ್ಲ, ಆದರೆ ಪ್ರಜೆಗಳನ್ನ ಕಷ್ಟನ ಯಾರೂ ನೋಡಲ್ಲ. ಆದರೆ ನಮ್ಮ ಹಿಂದಿನ ಈ ನಾವೇನು ಭಾರತ ದೇಶ ಅಥವಾ ಖಂಡ ಅಂತ ಹೇಳ್ತೀವಲ್ಲ, ಅವ್ರು ಯಾರೂ ಹಂಗೆ ಮಾಡ್ತಿರ್ಲಿಲ್ಲ. ಅವರ ಮುಂದೆ ಬರೀ ಪ್ರಜೆಗಳೇ ಕಾಣಿಸ್ತಿದ್ರು. ಮಕ್ಕಳು ಅಥವಾ ಮನೆಯವರು, ನೆಂಟರು, ಹೆತ್ತರು ಇವ್ರನ್ನೆಲ್ಲ ಅವ್ರು ನೋಡ್ತಿರ್ಲಿಲ್ಲ. ಅವ್ರ ಮುಂದೆ ಕಾಣ್ತಿದ್ದು ಒಂದೇ ದೇಶ, ಧರ್ಮ, ಪ್ರಜೆಗಳ ಹಿತ ಅಷ್ಟೇ ಕಾಣಿಸ್ತಿತ್ತು. ಸೊ ಆಮೇಲೆ ಸಗರ ಮಹಾರಾಜ ಅವನಿಗೆ ಅಶ್ವಮೇಧ ಯಾಗ ಮಾಡ್ಬೇಕಂತ ಆಸೆ ಆಯಿತು. 100 ಅಶ್ವಮೇಧ ಯಾಗ ಮಾಡಿದ್ರೆ ಒಂದು ನಿಯಮ ಇದೆ, 100 ಅಶ್ವಮೇಧ ಯಾಗ ಮಾಡಿದ್ರೆ ಸ್ವರ್ಗದ ಅಧಿಪತಿ ಆಗ್ತಾರೆ ಅಥವಾ ಇಂದ್ರ ಪದವಿ ಸಿಗ್ತದೆ ಅಂತ ಒಂದು ನಿಯಮ ಇದೆ. ಸೊ ಸಗರ ಮಹಾರಾಜ 99 ಅಶ್ವಮೇಧ ಯಾಗನ ಸಕ್ಸಸ್ಫುಲ್ ಆಗಿ ಮಾಡಿ ಮುಗಿಸ್ತಾ. ಇನ್ನೊಂದು ಬಾಕಿ ಇತ್ತು, ಅದು 100ನೇದು. ಆವಾಗ ಇಂದ್ರದೇವರಿಗೆ, ಸ್ವರ್ಗದಲ್ಲಿರೋ ಇಂದ್ರದೇವರಿಗೆ ಭಯ ಶುರುವಾಯಿತು. ತನ್ನ ಕುರ್ಚಿ ಭಯ, ತನ್ನ ಚೇರ್ ಡೇಂಜರಲ್ಲಿದೆ ಅಂತ ಅರ್ಥ ಆಯಿತು. ಈಗ ಇವನು ಸಗರ ಮಹಾರಾಜ 100 ಅಶ್ವಮೇಧ ಯಾಗ ಮಾಡಿದ್ರೆ ಅವನು ರಾಜ ಆಗ್ತಾನೆ, ಅವನಿಗೆ ಇಂದ್ರ ಪದವಿ ಸಿಗ್ತದೆ ಅಂತ ಹೇಳಿ ಅವನು ಒಂದು ಬ್ರಾಹ್ಮಣನ ವೇಷ ಹಾಕೊಂಡ್ಬಂದು ಕುದುರೆನ ಕದ್ಕೊಂಡು ಹೋಗ್ಬಿಟ್ಟ. ನಿಮಗೆಲ್ಲ ಗೊತ್ತಿರುವಂಗೆ ಅಶ್ವಮೇಧ ಯಾಗ ಮಾಡುವಾಗ ಕುದುರೆನ ಕಟ್ಟಿ ಹಾಕಿರ್ತಾರೆ, ಆ ಕುದುರೆನ ಕದ್ಕೊಂಡು ಹೋದ. ಆ ಕೊನೆಯ 100ನೇ ಅಶ್ವಮೇಧ ಯಾಗ ಮಾಡುವಾಗ ನೋಡ್ತಾನೆ ಸಗರ ಮಹಾರಾಜ ಕುದುರೆನೇ ಇಲ್ಲ ಅಲ್ಲಿ. ತನ್ನ 60,000 ಮಕ್ಕಳಿದ್ರಲ್ಲ, ಗಂಡು ಮಕ್ಕಳು, ಅವ್ರನ್ನ ಕಳಿಸ್ದ ಕುದುರೆನ ಹುಡ್ಕೊಂಡು ಬನ್ನಿ ಅಂತ. ಕುದುರೆನ ಹುಡುಕ್ತಾ ಅವ್ರು ಇಡೀ ದೇಶ ಹುಡ್ಸುತ್ತಿದ್ರು, ಕಾಣಿಸ್ಲಿಲ್ಲ, ಎಲ್ಲೂ ಕುದುರೆ ಸಿಗ್ತಾ ಇಲ್ಲ. ಕೊನೆಗೆ ವಾಪಸ್ ಬರುವಾಗ ತನ್ನ ರಾಜನ ಕಡೆಗೆ ಬರ್ತಾ ಇರುವಾಗ ಅಲ್ಲೇ ಪಕ್ಕದಲ್ಲಿದ್ದ ಕಪಿಲ ಮುನಿ ಆಶ್ರಮದ ಹತ್ರ ನೋಡಿದ್ರು. ಆ ಕಪಿಲ ಮುನಿ ಆಶ್ರಮದ ಮುಂದೆ ಕುದುರೆ ಕಟ್ಟಿ ಹಾಕಿದ್ರು. ಆವಾಗ ಕುದುರೆನ ತಗೊಂಡು ಈ ಕುದುರೆನ ಕಪಿಲ ಮಹರ್ಷಿಗಳು ಕಟ್ಟಿ ಹಾಕಿದ್ದಾರೆ ಅಥವಾ ಕತ್ಕೊಂಡು ಬಂದಿದ್ದಾರೆ ಅಂತ ಕೋಪಿಷ್ಟರಾಗಿ ಇವರೆಲ್ಲರೂ ಅವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ
ಶುರು ಮಾಡಿದ್ರು. ಆವಾಗ ಕಪಿಲ ಮುನಿ ಮಹಾ ತಪಸ್ವಿ, ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಷ್ಣುವಿನ ಅವತಾರ ಕೂಡ. ಅವರು ತಮ್ಮ ತಪೋಶಕ್ತಿಯಿಂದ ಕಣ್ಣು ತೆಗೆದು 60,000 ಈ ರಾಜಕುಮಾರರನ್ನ ಅಲ್ಲೇ ಭಸ್ಮ ಮಾಡಿಬಿಟ್ರು. ಅವರು ಅಲ್ಲೇ ಭಸ್ಮ ಆಗಿ ಹೋದರು. ಸಗರ ಮಹಾರಾಜನ್ಗೆ ಇದು ಗೊತ್ತಾಯಿತು. ಅವನು ಕಪಿಲ ಮುನಿ ಹತ್ರ ಹೋಗಿ ಕೇಳ್ದ. ಇಂದ್ರನ ಬಗ್ಗೆ ದೂರ ಹೇಳಲಿಲ್ಲ, ಸ್ವರ್ಗದ ರಾಜ ಪದವಿ ಬೇಕಂತ ಕೇಳಲಿಲ್ಲ, ತಮ್ಮ ಮಕ್ಕಳನ್ನ ಬದುಕಿಸಿ ಕೊಡುವಂತನೂ ಕೇಳಲಿಲ್ಲ. ಒಂದೇ ಒಂದು ಅವರಿಗೆ ಪ್ರದಕ್ಷಿಣೆ ಹಾಕಿ ಪ್ರಣಾಮ ಮಾಡಿ ಭಕ್ತಿಯಿಂದ ಕೇಳ್ದ, ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗುವ ದಾರಿ ತೋರಿಸಿ ಅಂತ ಹೇಳ್ದ ಅಷ್ಟೆ. ಆವಾಗ ಕಪಿಲ ಮುನಿ ಉತ್ತರ ಕೊಟ್ಟರು, ಬೇರೆ ಯಾವುದೂ ದಾರಿ ಇಲ್ಲ, ಒಂದೇ ಒಂದು ದಾರಿ ಇದೆ, ಅದು ಗಂಗಾ ನದಿಯ ಪವಿತ್ರ ಜಲ ತಂದು ಸ್ಪರ್ಶ ಮಾಡಬೇಕು. ಆವಾಗ ಅವರಿಗೆ ಈ ಭಸ್ಮವನ್ನು ಸ್ಪರ್ಶ ಮಾಡಿದ್ರೆ ಅವರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ರು. ಗಂಗಾ ನದಿ ಆ ಟೈಮಲ್ಲಿ ಗಂಗಾ ನದಿ ಭೂಲೋಕದಲ್ಲಿ ಇರಲಿಲ್ಲ, ಗಂಗಾ ನದಿ ಸ್ವರ್ಗದಲ್ಲಿದ್ಲು. ಹೆಂಗೆ ತರಬೇಕು? ಸ್ವರ್ಗದಿಂದ ಭೂಲೋಕಕ್ಕೆ ಕರ್ಕೊಂಡು ಬರೋದು ಅಷ್ಟು ಈಸಿಯಾದ ವಿಷಯ ಆಗಿರಲಿಲ್ಲ. ಆವಾಗ ಗಂಗಾ ನದಿ ಹತ್ರ ಏನು ಮಾಡಿದ್ರು, ಸಗರ ಮಹಾರಾಜ ತನ್ನ ಮಗ ಅಸಮಂಜಸನ್ನ ವಾಪಸ್ ಕರೆಸಿದ. ಅವನನ್ನು ರಾಜನ್ ಮಾಡಿ ತಾನು ತಪಸ್ಸಿಗೆ ಹೋದ ಕಾಡಿಗೆ, ಗಂಗಾನ ಕುರಿತು ತಪಸ್ ಮಾಡಲಿಕ್ಕೆ. ಎಷ್ಟೋ 1000 ವರ್ಷಗಳ ಕಾಲ ತಪಸ್ ಮಾಡ್ದ. ಯಾಕೆಂದರೆ ಆ ಸತ್ಯಯುಗದಲ್ಲಿ ಆಯುಷ್ 1,00,000 ವರ್ಷ ಇತ್ತು, ಈಗಿನ ಥರ 50-60 ಇರಲಿಲ್ಲ. ಸೊ ಇವನು ಎಷ್ಟೋ ವರ್ಷಗಳ ಕಾಲ ತಪಸ್ ಮಾಡ್ದ, ಆದರೆ ಫಲ ಸಿಗಲಿಲ್ಲ. ಅವನದು ಮುಗೀತು. ಆಮೇಲೆ ಅಸಮಂಜಸ, ಇವನ ಮಗ ಇದ್ನಲ್ಲ, ಇವನು ತನ್ನ ಮಗ ಅಂಶುಮಾನನ ರಾಜನ್ ಮಾಡಿ ಇವನು ತಪಸ್ಸಿಗೆ ಕೂತ ಕಾಡಿಗೆ ಬಂದು ಗಂಗಾ ದೇವಿನ ಭೂಮಿಗೆ ತರಲಿಕ್ಕೆ. ಆ ಒಂದು ಪ್ರಯತ್ನ ಫಲ ಕೊಡಲಿಲ್ಲ. ಅವನ ಮಗ ಅಂಶುಮಾನ ತನ್ನ ಮಗ ದಿಲೀಪನನ್ನ ರಾಜನ್ ಮಾಡಿ ಅವನ್ ಬಂದು ತಪಸ್ಸಿಗೆ ಕೂತ. ಎಷ್ಟೋ 1000 ವರ್ಷಗಳು ದೀರ್ಘವಾಗಿ ತಪಸ್ ಮಾಡಿದ್ರು ಫಲ ಸಿಗಲಿಲ್ಲ. ಕೊನೆಗೆ ದಿಲೀಪನ ಮಗ ಭಗೀರಥ ಅವನ ಮಗನ್ನ ರಾಜನ್ ಮಾಡಿ ಅವನ್ ಬಂದು ತಪಸ್ಸಿಗೆ ಕೂತ. ದೀರ್ಘವಾಗಿ ತಪಸ್ ಮಾಡ್ದ. ಅವನಿಗೆ ಅದಕ್ಕೆ ಹೇಳ್ತಾರೆ ಭಗೀರಥ ಪ್ರಯತ್ನ ಅಂತ. ಸತತ ಪ್ರಯತ್ನದಿಂದ ಎಷ್ಟು ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡೋ ಶಕ್ತಿ ಇದೆ, ಅದಕ್ಕೆ ಭಗೀರಥ ಪ್ರಯತ್ನ ಅಂತ ಹೇಳ್ತಾರೆ. ಇವನ ಈ ಭಕ್ತಿಯ ಸತತವಾದ ಪ್ರಯತ್ನಕ್ಕೆ, ತಪಸ್ಸಿಗೆ ಗಂಗಾದೇವಿ ಒಲಿದ್ಲು, ಕೇಳಿದ್ಲು ಪ್ರತ್ಯಕ್ಷಳಾಗಿ, ಏನು ಬೇಕು ನಿನಗೆ ಅಂತ. ಎಲ್ಲ ಸ್ಟೋರಿನೂ ಹೇಳ್ದ. ಸೊ ನನ್ನ ಪೂರ್ವಜರ ಭಸ್ಮವನ್ನು ಸ್ಪರ್ಶ ಮಾಡಬೇಕು, ಅವರನ್ನು ಪಾಪದಿಂದ ಮುಕ್ತಿ ಕೊಟ್ಟು ಅವರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ದ. ಗಂಗಾದೇವಿ ಹೇಳಿದ್ಲು, ಆಯಿತು ನಾನು ಬರ್ತೀನಿ ಭೂಲೋಕಕ್ಕೆ, ಆದರೆ ನನ್ನ ಹತ್ರ 2 ಪ್ರಶ್ನೆ ಇದೆ. ನಾನು ಸ್ವರ್ಗದಿಂದ ಕೆಳಗಿಳಿಯುವ ವೇಗಕ್ಕೆ ನನ್ನನ್ನು ಯಾರು ಹಿಡ್ಕೊಳಕ್ಕಾಗಲ್ಲ, ಹಿಡಿದು ನಿಲ್ಲಿಸ್ಲಿಕ್ಕಾಗಲ್ಲ. ಭೂಮಿ ಕೂಡ ಹಿಡ್ಕೊಳಕ್ಕಾಗಲ್ಲ, ನನ್ನ ಶಕ್ತಿನ ತಡ್ಕೊಳಕ್ಕಾಗಲ್ಲ. ನಾ ಭೂಮಿನ ಭಾಗ ಮಾಡಿಕೊಂಡು ಪಾತಾಳಕ್ಕೆ ಹೋಗ್ಬಿಡ್ತೀನಿ. ಏನು ಮಾಡೋದು? ಒಂದು, ಯಾರಾದರೂ ನನ್ನ ಈ ವೇಗವನ್ನು ತಡೆಯೋರು ಬೇಕು. ಇನ್ನೊಂದು, ಎಲ್ಲರೂ ನಾನು ಬಂದರೆ ಭೂಮಿಗೆ ಎಲ್ಲ ಪಾಪಿಗಳು ಬಂದು ನನ್ನಲ್ಲಿ ತೊಳೆದು ಸ್ನಾನ ಮಾಡಿ ಪಾಪನೆಲ್ಲ ನನ್ನಲ್ಲಿ ಬಿಟ್ಟು ಹೋದರೆ ಆ ಪಾಪ ಎಲ್ಲ ತೊಗೊಂಡು ಏನು ಮಾಡಲಿ ನಾನು? ನನ್ನ ಪಾಪವನ್ನು ತೊಳೆಯೋರು ಯಾರಾದರೂ ಬೇಕು ಅಂತ. ಈ 2 ಪ್ರಶ್ನೆಗಳಿಗೆ ಭಗೀರಥ ಆಲ್ರೆಡಿ ಇಷ್ಟು 5 ತಲೆಮಾರುಗಳು ಮುಗ್ದಿದೆ, ಈಗಿದೆ ಏನು ಮಾಡಬೇಕು ಅಂತ ಹೇಳಿ ಅವನಿಗೆ ಸಡನ್ನಾಗಿ ನೆನಪಿಗೆ ಬರೋದು ಅಶುತೋಷ್. ಯಾರು ಅಶುತೋಷ್ ಅಂದರೆ ಮಹಾದೇವ, ಶಿವ. ತಪಸ್ಸಿಗೆ ಕೊಡ್ತಾನೆ, ಬೇಗ ಶಿವ ಪ್ರತ್ಯಕ್ಷ ಆಗ್ತಾನೆ, ಎಲ್ಲ ಸ್ಟೋರಿನ ಹೇಳ್ತಾನೆ, ಕೇಳ್ತಾನೆ. ಆಯಿತು, ನಾನು ಗಂಗೆನ ಹಿಡ್ಕೋತೀನಿ, ಆ ವೇಗನ ನಾನು ತಡಿತೀನಿ ಅಂತ ಹೇಳ್ತಾನೆ. ಇದನ್ನು ಗಂಗೆಗೆ ಹೇಳುವಾಗ ಗಂಗೆ ನಕ್ ಬಿಡ್ತಾಳೆ. ನನ್ನ ವೇಗವನ್ನು ಶಿವನ ಕೈಲಿ ತಳಿಲಿಕ್ಕೆ ಸಾಧ್ಯ ಆಗ್ತದ? ಇಲ್ಲ, ಶಿವನ್ನು ನೇರವಾಗಿ ತಗೊಂಡು ನಾ ಪಾತಾಳಕ್ಕೆ ಹೋಗ್ತೀನಿ ಅಂತಾಳೆ. ಆವಾಗ ಶಿವ ಹೇಳ್ತಾನೆ, ಆಯಿತು, ನೋ ಪ್ರಾಬ್ಲಮ್, ಪ್ರಯತ್ನ ಮಾಡೋಣ ಅಂತ. ಓಕೆ, ಶಿವ ಕೈಲಾಸ ಪರ್ವತದಲ್ಲಿ ಕೂತ್ಬಿಡ್ತಾನೆ, ಕಣ್ಣು ಮುಚ್ಕೊಂಡು ಜಟೆನ ಕಟ್ಟಿ ತಲೆ ಮೇಲೆ, ಗಂಗಾದೇವಿ ಈ ಜಟೆ ಮೇಲೆ ಬೀಳಲಿ ಅಂತ. ಸೊ ಗಂಗಾದೇವಿ ಸ್ವರ್ಗದಿಂದ ನೇರವಾಗಿ ಶಿವನ ತಲೆ ಮೇಲಿರೋ ಜಟೆ ಮೇಲೆ ಬರ್ತಾಳೆ.
ಅಲ್ಲೇ ಉಳ್ಕೊಂಡ್ಬಿಡ್ತಾಳೆ, ಕೆಳಗೆ ಬರೋದೇ ಇಲ್ಲ, ಎಲ್ಲ ನೀರು ಅಲ್ಲೇ ತುಂಬ್ಕೊಂಡ್ಬಿಡ್ತದೆ, ಬರೋದೇ ಇಲ್ಲ. ಅವಾಗ ಅಲ್ಲಿಂದ ಅವಳು, ಕ್ಷಮಿಸು ನನ್ನನ್ನು, ನಿನ್ನ ಪವರ್ನ, ನಿನ್ನ ಶಕ್ತಿನ, ನಿನ್ನ ಭಕ್ತಿನ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ ಮಹಾದೇವ ಅಂತ ಹೇಳ್ತಾಳೆ. ಆಗ ಶಿವ ಹೇಳ್ತಾನೆ ಓಕೆ ಅಂಥೇಳಿ ಒಂದೇ ಒಂದು ಕೂದಲನ್ನ ಕೀಳ್ತಾನೆ. ಕಿತ್ತಾಗ ಆ ರಂಧ್ರದಿಂದ ಬರೋ ನೀರೇ ಕೆಳಗಡೆ ಬಂದು ಭೂಮಿಗೆ ಬೀಳೋದೆ ಗಂಗೋತ್ರಿ. ಅದೇ ಗಂಗಾನ ಅದು ಹುಟ್ಟೋ ಸ್ಥಳ ಅಂತ ಹೇಳ್ತಾರಲ್ಲ ಅದು. ಆ ಹಿಮಾಲಯದಿಂದ ಹರ್ಕೊಂಡು ಈಗ ಭಗೀರಥ ಶಂಖನಾದ ಮಾಡಿಕೊಂಡು ಮುಂದೆ 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 ಹೋಗ್ತಾನೆ. ಎಲ್ಲಿಗೆ? ತನ್ನ ಪೂರ್ವಜರ ಭಸ್ಮ ಎಲ್ಲಿದೆ ಅಲ್ಲಿ ಬಂಗಾಳ ತನಕ ಹೋಗ್ಬೇಕಲ್ಲ, ಬಂಗಾಳ ಕೊಲ್ಲಿ ತನಕ. ಸೊ ಮುಂದೆ 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 ಹೋಗ್ತಾ ಹೋಗ್ತಾ ತುಂಬ ನದಿಗಳು ಸೇರ್ತವೆ. ಅಲ್ಲಿ ಪ್ರಯಾಗರಾಜದಲ್ಲಿ ಯಮುನಾ ಮತ್ತು ಸರಸ್ವತಿ ಸೇರ್ತಾರೆ, ಅಲ್ಲಿ ತ್ರಿವೇಣಿ ಸಂಗಮ ಆಗ್ತದೆ. ಹಾಗೆ ತುಂಬ ಬಿಹಾರ ಎಲ್ಲ ದಾಟ್ಕೊಂಡು ಮುಂದೆ 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 ಹೋಗ್ತಾರೆ. ಹೋಗಿ ಗಂಗಾ ಇನ್ನೇನು ಬಂಗಾಳ ಕೊಲ್ಲಿ ತನಕ ಹೋಗುವಷ್ಟರೊಳಗಡೆ ಅಲ್ಲಿ ಒಂದು ಜನ್ನ ಮುನಿ ಆಶ್ರಮ ಇರ್ತದೆ. ಗಂಗೆ ತನ್ನ ರಭಸದಲ್ಲಿ ಗಂಗಾ ಮುನಿ ಆಶ್ರಮನ ಕೊಚ್ಕೊಂಡು ಹೋಗ್ಬಿಡ್ತಾಳೆ. ಆ ಜನ್ನ ಮುನಿ ತಪಸ್ಸಿ ಕೂತಿರ್ತಾನೆ. ಏನಂತ? ಕಣ್ಣು ಬಿಟ್ಟು ನೋಡಿದ್ರೆ ಅವನು ನೆಲದ ಮೇಲೆ ಕೂತವ, ನೀರ್ ಮೇಲೆ ಹೇಗೆ ಬಂದ ಅಂತ ನೋಡ್ತಾನೆ. ಅಲ್ಲಿ ಗಂಗೆ ಹರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಆಶ್ರಮನ, ಜನ್ನ ಮುನಿನ ಎಲ್ಲನೂ ಗಂಗೆ ಮೇಲೆ ನಿಂತಿದೆ. ಆವಾಗ ಎರಡೂ ಕೈಯನ್ನು ಹಿಂಗೆ ಮಾಡಿ ನಾವು ನೀರು ಕುಡಿತೀವಲ್ಲ, ಹಾಗೆ ಗಂಗೆ ನೀರನ್ನು ತಗೊಂಡು ಕುಡಿದ್ಬಿಟ್ಟ. ಎಲ್ಲ ಗಂಗೆ ಅವನ ಹೊಟ್ಟೆ, ಜನ್ನ ಮುನಿ ಹೊಟ್ಟೆ ಒಳಗಡೆ ಹೋಯ್ತು. ನೀರೇ ಇಲ್ಲ ಅಲ್ಲಿ. ಅಯ್ಯೋ ಭಗೀರಥ, 5 ತಲೆಮಾರು ಮುಗೀತು ನೀ ಗಂಗಾದೇವಿನ ಇಲ್ಲಿಗೆ ತರಲಿಕ್ಕೆ, ಈಗೇನು ಮಾಡ್ಲಪ್ಪ ಅಂತ ಹೇಳಿ ಹೋಗಿ ಕಾಲಿಗೆ ಬಿದ್ದಾಗ ಒಳಗಡೆಯಿಂದ ಗಂಗಾದೇವಿ ಸಾರಿ ಕೇಳ್ತಾಳೆ. ತಪ್ಪಾಯಿತು ಜನ್ನ ಮುನಿ, ನೀನು ನನ್ನನ್ನು ಮಗಳಂತೆ ತಿಳ್ಕೊ, ನನ್ನ ಕ್ಷಮಿಸಿ, ನನ್ನನ್ನು ಬಿಟ್ಬಿಡು ಹೊರಗಡೆ ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಲ, ತಂದೆ ತಾಯಿ ಮತ್ತು ಗುರುಗಳು ಮಕ್ಕಳ ತಪ್ಪನ್ನು ಇಟ್ಕೊಳ್ಳಲ್ಲ, ಹೊಟ್ಟೆಗೆ ಹಾಕೋತಾರೆ ಅಂತ ಹೇಳ್ತಾರಲ್ಲ, ಕ್ಷಮಿಸ್ಬಿಡ್ತಾರೆ ಬೇಗ. ಹಾಗೆ ಅವನನ್ನು ಕ್ಷಮಿಸಿ ಮಗಳಂತ ತಿಳ್ಕೊಂಡು ಕಳಿಸ್ಬಿಟ್ಟ ಹೊರಗಡೆ. ಅದಕ್ಕೆ ಅಲ್ಲಿಂದ ಗಂಗೆಗೆ ಜಾಹ್ನವಿ ಅಂತ ಹೆಸರು ಬಂತು. ಯಾಕೆ? ಜನ್ನ ಮುನಿ ಮಗಳು ಜಾಹ್ನವಿ ಅಂತ ಹೆಸರು ಬಂತು. ಹಾಗೆ ಮುಂದೆ ಹರ್ಕೊಂಡು ಹೋಗಿ ಆ ಕಪಿಲ ಮುನಿ ಮಹರ್ಷಿ ಏನಿದೆಯಲ್ಲ ಅಲ್ಲಿ ಹರ್ಕೊಂಡು ಹೋಗ್ತಾರೆ. ಅಲ್ಲಿ ಹರ್ಕೊಂಡು ಹೋಗಿ ಆ ಭಸ್ಮನೆಲ್ಲ ಸ್ಪರ್ಶ ಮಾಡುವಾಗ ಅವರಿಗೆಲ್ಲರಿಗೂ ಮೋಕ್ಷ ಸಿಗುತ್ತೆ, 60,000 ಇವರ ಪೂರ್ವಜರಿಗೆ. ಹಂಗೆ ಮುಂದೆ ಹೋದಾಗ ಬಂಗಾಳ ಕೊಲ್ಲಿ ಅಲ್ಲಿ ಸಮುದ್ರ ಸೇರೋದಕ್ಕೆ ಆ ಜಾಗಕ್ಕೆ ಗಂಗಾ ಸಾಗರ ಅಂತ ಹೇಳ್ತಾರೆ. ಆ ಸಾಗರದಲ್ಲಿ ಇವತ್ತಿನ ದಿನ ಈಗನೂ ಕೂಡ ಆ ಸಾಗರದ ತುಂಬ ಪವಿತ್ರವಾದ ದಿನ ಅಂತ ಹೇಳ್ತಾರೆ. ಆ ದಿನ ಯಾವುದು ಗೊತ್ತಾ? ಗಂಗಾ ಸಾಗರವನ್ನು ಸೇರಿದ ದಿನ ಮಕರ ಸಂಕ್ರಾಂತಿ. ಅದಕ್ಕೆ ಆ ದಿನದಲ್ಲಿ ಆ ಪವಿತ್ರ ಸಂಗಮ ಗಂಗಾ ಸಾಗರ ಇದೆಯಲ್ಲ, ಆ ದಿನದಲ್ಲಿ ಆ ಗಂಗಾ ಸಾಗರದಲ್ಲಿ ಯಾರು ಸ್ನಾನ ಮಾಡ್ತಾರೋ, ಒಂದು ಸಾರಿ ಸ್ನಾನ ಮಾಡಿದ್ರೂ ಅವರು ಡೈರೆಕ್ಟಾಗಿ ಪರಮಧಾಮಕ್ಕೆ ಹೋಗ್ತಾರೆ, ಮೋಕ್ಷ ಸಿಗುತ್ತೆ ಅವರಿಗೆ ಅಂತ ಈಗಲೂ ಜನಗಳು ತುಂಬ ಅಲ್ಲಿಗೆ ಹೋಗ್ತಾರೆ ಆ ಮಕರ ಸಂಕ್ರಾಂತಿ ದಿನ ಅಲ್ಲಿ. ಹಾಗೆ ಈ ಕಥೆಯಿಂದ ನಮಗೆ ತಿಳ್ಕೊಬೇಕಾಗಿದ್ದೇನೆಂದರೆ, ನಮ್ಮ ತಪಸ್ಸು ನಿಜವಾಗ್ಲೂ ಸತತವಾಗಿದ್ದರೆ, ಕಂಟಿನ್ಯೂಸ್ ಆಗಿದ್ದರೆ ಫಲ ಸಿಕ್ಕೇ ಸಿಗುತ್ತೆ. ಇನ್ನೊಂದು ಪಿತೃಭಕ್ತಿ ಅಂತ ಹೇಳ್ತೀವಲ್ಲ, ನಾವೀಗೆಲ್ಲ ಮಾಡ್ತೀವಲ್ಲ, ಭಸ್ಮ ತೊಗೊಂಡೋಗಿ ಯಾವುದೋ ಒಂದು ಹೊಳೆಗೆ ಬಿಟ್ಟು ಮುಗಿಸ್ಬಿಡ್ತೀವಿ. ಅದು ಸಂಸ್ಕಾರ ಮಾತ್ರ ಅಲ್ಲ, ಅದು ಧರ್ಮ. ಆ ಥರ ಫಾಲೋ ಮಾಡಬೇಕು. ಇನ್ನೊಂದು, ಅಲ್ಲೇ ಮಧ್ಯದಲ್ಲಿ ಗಂಗೆ ಒಂದು ಕ್ವಶನ್ ಕೇಳಿದ್ಲು, ಇನ್ನೊಂದು ಕ್ವಶನ್, ನನ್ನ ಪಾಪವನ್ನು ಕಳೆಯೋರು ಯಾರು ಅಂತ. ಅದಕ್ಕೊಂದು ಉತ್ತರ ಇದೆ. ಯಾರು ಹರಿಭಕ್ತರಿರ್ತಾರೋ, ನಿಜವಾದ ಹರಿಭಕ್ತರು ಯಾರು ಇರ್ತಾರೋ ಅವರು ಬಂದು ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಗಂಗೆ ಕೂಡ ಪವಿತ್ರ ಆಗ್ತಾಳೆ ಅಂತ. ಸೊ ಇಲ್ಲಿ ತಿಳ್ಕೊಬೇಕಾಗಿದ್ದೇನೆಂದರೆ, ಹರಿಭಕ್ತರಿಗೆ ಗಂಗೆಯನ್ನು ಕೂಡ ಪವಿತ್ರ ಮಾಡುವಷ್ಟು ಶಕ್ತಿ ಇದೆ ಅಂತ. ಅದಕ್ಕೆ ನಾವು ಸ್ವಲ್ಪ ಹರಿಭಕ್ತಿ ಮಾಡಬೇಕು. ಮತ್ತೊಂದು ಲಾಸ್ಟಿಗೆ ಹೇಳಬೇಕಂದ್ರೆ, ದೇವರು ತಡ ಮಾಡ್ಬೋದು ಆದರೆ ನಿರಾಕರಣೆ ಮಾಡಲ್ಲ. ಸೊ ನಮಗೆಲ್ಲರಿಗೂ ತುಂಬ ತಾಳ್ಮೆ ಬೇಕು. ಏನೇ ಕೆಲಸ ಮಾಡಿದ್ರೂ ತಾಳ್ಮೆ ಬೇಕು ಅಂತ. ಸೊ ಈ ಮಕರ ಸಂಕ್ರಾಂತಿ ದಿನ ಈ ಗಂಗಾಸಾಗರ ಕತೆ ನಮಗೆ ನಂಬಿಕೆ, ಸಹನೆ, ನಿರಂತರ ಪ್ರಯತ್ನ ಇವೆಲ್ಲ ನೆನಪು ಮಾಡ್ತದೆ. ಹರೇ ಕೃಷ್ಣ.